ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸ್ನೇಹಿತರೆ, ಏನು ನಮ್ಮೆಲ್ಲ ಹಿರಿಯರು ಸಮ್ಮುಖದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಪತ್ರಿಕೆಗೋಷ್ಠಿಯಲ್ಲಿ ಶಾಸಕರು, ಮಾಜಿ ಮಂತ್ರಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಸಾಕಷ್ಟು ವಿಚಾರಗಳನ್ನು ಮಾತಾಡಿಕೊಂಡು ಇವತ್ತು ಪತ್ರಿಕೆಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಮೊದಲನೇದಾಗಿ ಒಂದು ವಿಚಾರವನ್ನು ನಾನು ತಮ್ಮ ಮುಂದೆ ಒಂದು ಗಾದೆಯನ್ನು ಇಡ್ತೀನಿ. ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ತಾರ, ಊರು ಕೊಳ್ಳೆ ಹೊಡೆದ ನಂತರ ಕೋಟೆ ಬಾಗಿಲು ಹಾಕಿದಂತೆ ಅನ್ನಂತ ರೀತಿಯಲ್ಲಿ ಇವತ್ತು ಈ ಸರ್ಕಾರ ಅನ್ನಂಥದ್ದು ಈ ಗಾದೆ ಮಾತಕ್ಕೆ ಸರಿಸಮವಾಗಿ ಇವತ್ತು ಸರ್ಕಾರ ನಡೀತಾ ಇದೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ನೋಡಿ, ಕರ್ನಾಟಕದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು ಅವತ್ತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಶೆಡ್ಯೂಲ್ ಟ್ರೈಬ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂಡರ್ ದ ಕಂಪನೀಸ್ ಆಕ್ಟ್ 1956 ಕೆಳಗಡೆ ಅವತ್ತು ಬುಡಕಟ್ಟು ಸಮುದಾಯಗಳಿಗೆ, ಪರಿಶಿಷ್ಟ ವರ್ಗಗಳ ಜನಾಂಗಕ್ಕೆ ಅವರು ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರು ಯಾವುದೇ ವಿಚಾರಗಳನ್ನು ಕೆಲಸ ಮಾಡ್ಕೋಬೇಕಾದ್ರೆ ಬೆಳಿಬೇಕು ಅನ್ನೋಂಥ ಉದ್ದೇಶದಿಂದ ಅವತ್ತು ಒಂದು ಕಾನೂನನ್ನು ತಂದು ಜಾರಿ ತರಂತ ಕೆಲಸ ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಸುಮಾರಾಗಿ ಹತ್ತತ್ರ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಬಂಗಾರ ಹನುಮಂತನವರು, ಹೇಮಲತಾ ನಾಯ್ಕಕ್ಕವರು, ರಾಜೇಗೌಡರು, ಸಿದ್ದರಾಜಣ್ಣನವರು, ಶಾಂತರಾಮ್ ಸಿದ್ದಿಕಿ ಅವರು ಕೂಡ ಅನೇಕ ಬುಡಕಟ್ಟು ಸಮುದಾಯಗಳಲ್ಲಿ, ಪರಿಶಿಷ್ಟ ವರ್ಗಗಳಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಸಮುದಾಯಗಳ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಅಧಿಕಾರಕ್ಕೆ ಬರುತ್ತೋ ಅವತ್ತೆಲ್ಲ ಕೂಡ ಈ ಸಮುದಾಯಕ್ಕೆ ಜಸ್ಟಿಸ್ ಅನ್ನು ಕೊಡುವಂತ ಕೆಲಸ ನಾವು ಮಾಡಿದ್ವಿ. ಇವತ್ತು ಹತ್ತತ್ರ ನಮಗೆ 3.5 ತಿಂಗಳಾಯ್ತು ಈ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರು ಹಿಡ್ಕೊಂಡು ನಮ್ಮೆಲ್ಲ ನಾಯಕರು ಸೇರಿಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾನೆ ಇದ್ವಿ. ಒತ್ತಾಯ ಮೇರೆಗೆ ಏನಾಯ್ತು ಅನ್ನೋಂಥ ವಿಚಾರವನ್ನು ಕೂಡ ತಮಗೆಲ್ಲ ಗೊತ್ತಿರುವಂತ ವಿಚಾರ. ಈಗಿನ ಪರಿಸ್ಥಿತಿಯಲ್ಲಿ ಇಡಿ ಅವರು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ನಾಗೇಂದ್ರ ಮತ್ತು ಅವರ ಮನೆ ಮೇಲೆ, ಅವರ ಆಸ್ತಿಗಳ ಮೇಲೆ ದಾಳಿ ನಡೆಸಿ ಅನೇಕ ವಿಚಾರಗಳನ್ನು, ದಾಖಲಾತಿಗಳನ್ನು ಪರಿಶೀಲನೆ ಕೂಡ ನಡೀತಾ ಐತೆ. ಇದು ನಾನು ಇಡಿ ಏನು ಮಾಡ್ತಾ ಇದ್ದೋ ಅದನ್ನ ಸ್ವಾಗತಾರ್ಹ ಅಂತೇಳಿ ನಾನು ತಿಳ್ಕೊಂತೀನಿ. ಒಂದು ಇವತ್ತು ನಾನು ನೋಡ್ತಾ ಇದ್ದೆ, ನೋಡಂತ ಸಂದರ್ಭದಲ್ಲಿ ಈ ಸಮುದಾಯದ ಮಹರ್ಷಿ ವಾಲ್ಮೀಕಿ ನಿಗಮದ ವತಿಯಿಂದ ಒಂದು ರೀತಿ ಫಾರ್ ದ ಪರ್ಪಸ್ ಆಫ್ ದ ಅಪ್ಲಿಫ್ಟಿಂಗ್ ಆಫ್ ದ ಎಸ್ ಟಿ ಪೀಪಲ್ ಅನ್ನಂತ ಕಾರಣದಿಂದ ಇದನ್ನ ಪ್ರಾರಂಭ ಮಾಡಿದ ನಂತರ ಅನೇಕ ಎಸ್ ಟಿ ಸಮುದಾಯಗಳನ್ನ ಅಪ್ಲಿಫ್ಟಿಂಗ್ ಮಾಡಬೇಕನ್ನಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಆದರೆ ನಾನು 3 ವಿಚಾರಗಳ ಬಗ್ಗೆ ಡಿಬೇಟ್ ಮಾಡಬೇಕಾಗುತ್ತೆ. ನಾನು ಈ 3 ವಿಚಾರಗಳಲ್ಲಿ ನೋಡಿದಂಥ ಟೈಮಲ್ಲಿ ಒಂದು, ಇವತ್ತು ಇಡಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಒಂದು ಕಡೆ SIT ಅವರ ದೃಷ್ಟಿಕೋನದಲ್ಲಿ ಕೂಡ ಅಂಡ್ ಮುಂದೆ ಏನು ಆಗಬಹುದು ಅನ್ನೋಂಥದ್ದು ಕೂಡ ಇವತ್ತು ವಿಚಾರಣೆಗಳು ನಡೀತಾ. 3, ಒಂದು ಇಡಿ, SIT, ಮುಂದೆ ಏನಾಗಬಹುದು ಅನ್ನೋಂಥ ವಿಚಾರಗಳ ಬಗ್ಗೆ ಕೂಡ 3 ವಿಚಾರಗಳ ಬಗ್ಗೆ ಕೂಡ ನನ್ನ ಗಮನವನ್ನು ಸೆಳೆಯಬೇಕಾಗುತ್ತೆ. ಇಡಿ ನಾಗೇಂದ್ರ ಅವರ ಮನೆ ಮೇಲೆ ದಾಳಿಯನ್ನು ಮಾಡಿ ಆಸ್ತಿಗಳ ಮೇಲೆ ದಾಳಿ ನಡೆಸಿದ ನಂತರ ಒಟ್ಟಾರೆಯಾಗಿ ಅವ್ರ ಕಡೆ ಇದ್ದಂತ 18 ಸ್ಥಳಗಳ ಮೇಲೆ, ಅದು ಬೆಂಗಳೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಎಲ್ಲೆಲ್ಲೋ 18 ಕಡೆ ದಾಳಿ ಮಾಡಿ ಅಲ್ಲಿ ರೇಡ್ ಕೂಡ ಮಾಡಿರೋಂಥ ವಿಚಾರ ತಮಗೆ ಗೊತ್ತಿರೋಂಥ ವಿಚಾರ. ಒಂದು ಇಡಿ ಬಂದಿದೆ ಅಂದ್ರೆ ಇವತ್ತು ಯೂನಿಯನ್ ಬ್ಯಾಂಕ್ ಅವರು CBIಗೆ ದೂರು ಕೊಟ್ಟಿರೋ ಕಾರಣ
ಅದ ಆಧಾರದ ಮೇಲೆ ಇವತ್ತು ರೇಡ್ ನಡೀತಾ ಇರಬಹುದು, ಅವರ ಆಧಾರದ ಮೇಲೆ ಈ ರೇಡ್ ನಡೀತಾ ಇರಬಹುದು. ಆದರೆ ಯೂನಿಯನ್ ಬ್ಯಾಂಕ್ ಗೇವ್ ದ ಕಂಪ್ಲೇಂಟ್ ಟು ದ CBI, ಸೊ ಬೇಸ್ ಆನ್ ದಟ್ ಇಡಿ ರೈಡ್ ಕುಡ್ ಬಿ ಹ್ಯಾಪೆಂಡ್ ಅನ್ನೋಂಥದ್ದು ವಿಚಾರ ಬಹಳಷ್ಟು ಸ್ಪಷ್ಟವಾಗಿ ಕೂಡ ಗೊತ್ತಾಗ್ತಾ ಇದೆ. ಹಂಗಾಗಿ ಇವತ್ತು ನಾನು ಕೆಲವೊಂದು ವಿಚಾರಗಳನ್ನು ಕೂಡ ಸರ್ಕಾರಕ್ಕೆ ಕೇಳಬೇಕಾಗುತ್ತೆ. ಇವತ್ತು ಹರೀಶ್ ಅವರನ್ನಂತ ಅವ್ರ ಖಾತೆಗೆ ಸುಮಾರು 80 ಲಕ್ಷ ರೂಪಾಯಿ ಹಣ ಅವ್ರ ವರ್ಗಾವಣೆ ಆಗಿದೆ. 80 ಲಕ್ಷ ರೂಪಾಯಿ ಹಣ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದನೇ PA ಹರೀಶ್ as almost 80 lakhs transferred to his account from where Valmiki Corporation. ಇದು ಲಿಂಕ್ ನೋಡ್ಕೊಳ್ಳಿ. ಹೂ ಇದ್ ಹರೀಶ್ ಅಂತ ಕೇಳಿದಂತ ಟೈಮಲ್ಲಿ ಕೂಡ ಹರೀಶ್ ಅವರು ನಾಗೇಂದ್ರ ಅವರು PA 80 ಲಕ್ಷ ರೂಪಾಯಿ ನೇರವಾಗಿ. ಇಷ್ಟೊಂದು ಅವ್ಯವಹಾರ, ಇಷ್ಟೊಂದು ಸರ್ಕಾರದ ಹಣ ಲೂಟಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ನಾನು ನಿನ್ನೆ ಗೃಹ ಸಚಿವರಾದಂಥ ಪರಮೇಶ್ವರ್ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ. ಇಡಿಯನ್ನು ನಾವು ಆಹ್ವಾನ ಮಾಡಿಲ್ಲ, ಇಡಿಯನ್ನು ಅವರ ಆಹ್ವಾನನೇ ಮಾಡಿಲ್ಲಂತೆ. ಇಡಿ ದಾಳಿ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ನಂತ ಮಾತು ಪರಮೇಶ್ವರ್ ಹೇಳಿದರು. ಇದರ ಅರ್ಥ ಏನಂದ್ರೆ ಇಡಿ ದಾಳಿಯಿಂದ ಈ ಎಲ್ಲ ಕ್ರೆಡಿಟ್ ರಾಜ್ಯ ಸರ್ಕಾರಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ಈ ಹಗರಣದಲ್ಲಿ ಭಾಗಿಯಾಗಂತವರು ಗವರ್ಮೆಂಟ್ ಇಸ್ ಎ ಪಾರ್ಟ್ ಆಫ್ ದಿಸ್ ಮೌತ್ ಆಫ್ ದ ಸ್ಕ್ಯಾಮ್. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.